ಹಲೋ ಸ್ನೇಹಿತರೆ, ನಮ್ಮ ಮೆಚ್ಚಿನ ಸ್ನೇಹಿತರೆ ಮತ್ತು ಅಲ್ಲಿ ಕೆಲಸ ಮಾಡುವ ಎಲ್ರಿಗೂ, ನಮ್ಮ ದೇವಸ್ಥಾನಕ್ಕೆ ಕೆಲಸ ಮಾಡ್ತಾ ಇರುವ ನಮ್ಮ ಪುಂಡು ಮತ್ತು ಲಕ್ಕಿ, ಪ್ರಮೋದ, ನಮ್ಮ ಮುದ್ದಿನ ಹೆಂಡತಿ ಮತ್ತು ಮೌನೇಶ ಇವರಿಗೆಲ್ಲ ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ದೇವಸ್ಥಾನ ಮುಂದುಗಡೆ ತುಂಬ ನೀರು ಬರ್ತಾಯಿದ್ದು, ಪದೇ ಪದೇ ಮಳೆ ಬಿದ್ದಾಗೆಲ್ಲ ನೀರು ಬರ್ತಾಯಿತ್ತು. ಅದಕ್ಕೆ ನಾವು ಜಲ್ಲಿ ಹಾಕ್ಬಿಟ್ಟು ಅದ್ಮೇಲೆ ಕಾಂಕ್ರೀಟ್ ಹಾಕ್ಬೇಕಂತೇಳಿ ದೇವಸ್ಥಾನ ಕೆಲಸ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ. ನೋಡಿ, ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ನೀವು ಕೂಡ ದೇವರಕ್ಕೆ ಸಹಾಯ ಮಾಡಿ, ನಿಮ್ಮ ಕೈಯಲ್ಲಾದಷ್ಟು ಏನನ್ನ ಆಗಲಿ. ನಮ್ಮ ಪೋಸ್ಟಲ್ಲಿ ನಂಬರ್ ಐತೆ, ಭಯ ಬೀಳಬೇಡಿ, ದಯವಿಟ್ಟು ದೇವಸ್ಥಾನಕ್ಕೆ ಸಹಾಯ ಮಾಡ್ತೀವಿ. ಏನು ಭಯ ಬೀಳಬೇಡಿ, ನಾವು ಅಂಥವರೇನೂ ಅಲ್ಲ. ನೋಡಿ, ನಮ್ಮ ದೇವಸ್ಥಾನ ನೋಡಿದ್ರೆ ನಿಮಗೆ ಒಂಥರ ಕರುಣೆ ಬರುತ್ತೆ. ನೋಡಿ, ನಾನು ಮಾಡ್ತೀನಿ ಕೆಲಸ ನನ್ನ ಕೈಲೇ. ನನ್ನ ಬಗ್ಗೆ ಇರಲಿ, ಅವ್ರು ಕೆಲಸ ಮಾಡ್ತಾರೆ. ನೋಡು ಪಾಪ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಚಿಕ್ಕ ಮಕ್ಕಳು ಪಾಪ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೈಯಲ್ಲೇನು ಕೆಲಸ ಮಾಡಲ್ಲ, ನಾನು ಮಾಡಿಸಲ್ಲ. ಸುಮ್ಮನೆ ಅವರು ಕಾಮಿಡಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದೆಲ್ಲ ನಾವೇ ಮಾಡ್ತಾಯಿರೋದು. ಇಲ್ಲ, ನಾನು ಅವರು ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಕೆಲಸ ಮಾಡ್ತಾಯಿಲ್ಲ. ಸಾರಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾದರೂ ಅಷ್ಟು ನಮ್ಮ ಪೋಸ್ಟಲ್ಲಿ ಫೋನ್ ನಂಬರ್ ಐತೆ, ಅದಕ್ಕೆ ಫೋನ್ಪೇ ಮಾಡಿ, ಗೂಗಲ್ ಪೇ ಮಾಡಿ, ಏನಾದರೂ ಮಾಡಿ, ಪರವಾಗಿಲ್ಲ. ನೋಡಿ, ದೇವಸ್ಥಾನ ಹಿಂದ್ಗಡೆ ಕೂಡ ನೀರು ಬರ್ತಾಯಿತ್ತು. ಅದಕ್ಕೆ ದೇವಸ್ಥಾನ ಹಿಂದ್ಗಡೆ ಕೂಡ ನಾವು ಜಲ್ಲಿ ಹಾಕಿ ಕಾಂಕ್ರೀಟ್ ಮಾಡ್ತಾಯಿದ್ವಿ. ನೋಡಿ, ಇದೆಲ್ಲ ಮಾಡ್ತೀವಿ. ರೈಟ್ ಕಡೆ ಐತಲ್ಲ, ಅದು ಸುತ್ತೂ ಕಾಂಕ್ರೀಟ್ ಹಾಕ್ತಾಯಿದ್ವಿ. ತುಂಬ ಹೆವಿ ನೀರು ಬರ್ತಾಯಿತ್ತು. ಅದಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಅದಕ್ಕೆ ನಾವು ಇವಾಗ ಈ ಥರ ಕೆಲಸ ಮಾಡ್ತಾಯಿರೋದು. ಇನ್ನೂ ಮಾಡಬೇಕು, ಗೋಡೆ ಕಟ್ಟಬೇಕು. ಇನ್ನು ದೇವಸ್ಥಾನ ಸುತ್ತು ಗೋಡೆ ಕೂಡ ಕಟ್ಟಬೇಕು. ಗೋಡೆ ಕಟ್ಟಬೇಕು. ಅಲ್ಲಿ ಕೆಲಸ ಮಾಡ್ತಾಯಿರೋದು ನಾನು. ನೋಡಿ, ಒಳಗೆ ಜಲ್ಲಿ ತಿರುಗ್ತಾಯಿದ್ದೀನಿ, ನಾನೇ ಕೆಲಸ ಮಾಡ್ತಾಯಿರೋದು. ನಾನು ಕೆಲಸ ಮಾಡ್ತಾಯಿಲ್ಲ ಅಂದ್ಕೊಳ್ತೀರಾ? ಕೆಲಸ ಮಾಡ್ತಾಯಿದ್ದೀನಿ ನೋಡಿ. ವೀಡಿಯೋ ಮಾಡೋಕ್ಕೋಸ್ಕರ ನಾನು ಅಲ್ಲಿ ಇಷ್ಟೊತ್ತು ಚಿಕ್ಕ ಮಕ್ಕಳು ಮಾಡ್ತಾವ್ರೆ ಕೆಲಸ ಅಂತ ಹೇಳಿದ್ದೆ. ಅವರು ಸಹಾಯ ಮಾಡ್ತಾವ್ರೆ, ಅವ್ರೂ ಸಹಾಯ ಮಾಡ್ತಾಯಿಲ್ಲ ಅನ್ನೋಂಗಿಲ್ಲ. ಚಿಕ್ಕ ಮಕ್ಕಳಾದರೂ ಕೂಡ ಮಾಡ್ತಾರೆ ದೇವ್ರಿಗೋಸ್ಕರ. ಯಾರು ತಪ್ಪು ತಿಳ್ಕೊಬೇಡಿ, ಅವ್ರು ನಮ್ಮ ಮಕ್ಕಳೇ, ನಮ್ಮ ಮೊಮ್ಮಕ್ಕಳೇ ಅವರು. ನಮ್ಮ ಮನೆ ಕೆಲಸ ನಾವೇ ಮಾಡ್ತಾಯಿರೋದು. ಇವತ್ತು ಜಲ್ಲಿ ಹಾಕ್ತಾಯಿದ್ವಿ, ನಾಳೆ ಸಿಮೆಂಟ್ ಹಾಕ್ಬೇಕು ಆದಮೇಲೆ. ಯಾಕಂದರೆ ಎಷ್ಟು ನೀರು ಬಂದಿದ್ದ ನೀರೆಲ್ಲ ದೇವಸ್ಥಾನ ಮೇಲೆ ಬಂದು, ನೋಡು, ದೇವಸ್ಥಾನ ಬಲಗಡೆ ಹಳ್ಳ ಬಿದ್ದೈತೆ ನೋಡಿ, ಗೋಡೆ ಎಲ್ಲ ಪರ್ಮಿಷನ್ ಮಾಡ್ತಾರೆ. ಪ್ರಮೋದ ನಮ್ಮ ಅಳಿಯ, ನಮ್ಮ ತಂಗಿ ಮಗ. ಗಟ್ಟಿಯಾಗಿ ಆಗಬೇಕು. ಯಾಕಂದರೆ ಎಷ್ಟು ನೀರು ಬಂದರೂ ಕೂಡ ಓಡ್ಕೊಂಡು ಆ ಥರ ಗಟ್ಟಿಯಾಗಿ ಆಗ್ತಾಯಿದ್ರಿ. 1 ಅಡಿ ಕಾಂಕ್ರೀಟು, 1 ಅಡಿ ಅಷ್ಟು ದಪ್ಪ ಆಗ್ತಾಯಿದ್ವಿ ಜಲ್ಲಿ. ನೋಡಿ, ಈ ಪಕ್ಕ ನೀವು ನೋಡ್ತಾ ಇದ್ರೆ ಒಂಥರ ನಿಮಗೆ ಇದಾಗ್ಬೋದು. ಅದಾದಮೇಲೆ ಸಾಯಂಕಾಲ ಮನೆಗೆ ಬಂದ್ರಿ, ಮೀನಾದ ಬರ್ತ್ಡೇ. ಮೊದಲು ವೀಡಿಯೋನಾಗ ನಿಮ್ಗೆ ಕಳಿಸಿದ್ನಿ ನೋಡಿ. ಈ ಹುಡುಗಿನೇ ನಮ್ಮ ಮಗಳು ಬರ್ತ್ಡೇ. ನೋಡಿ, ಅಲ್ಲಿ ಕೆಲಸ ಆದ ತಕ್ಷಣ ಇಲ್ಲಿ ಬಂದಿದೆ. ಸಾಯಂಕಾಲ ಫುಲ್ಲು ಬರ್ತ್ಡೇ ಪಾರ್ಟಿ. ಮೊಸರಮ್ ಪಲಾವ್ ಮಾಡಿದ್ದಾರೆ ಮತ್ತು ಕೇಸರಿ ಬಾತ್ ಮಾಡಿದ್ದಾರೆ. ಏನೇನೋ ವೆರೈಟಿ ಮಾಡಿದ್ದಾರೆ. ಇನ್ನೂ ಅಲ್ಲಿ ಹೋಗಿಲ್ಲ, ಕರೆಂಟ್ ಇಲ್ಲ. ನಾನು ಇತಿಹಾಸ ಬಿಡಿಸಿ ನಾನೇ ಎಲ್ಲ ದುಡ್ಡು ಹಾಕಿ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿರೋದು. ಇಲ್ಲ ಅರೇಂಜ್ಮೆಂಟ್ ಮಾಡಿರೋದು. ಕೇಕ್ ಕೂಡ ನಾನೇ ಮಾಡಿಸಿರೋದು. 1 kg 600 ರೂಪಾಯಿ, 3 kg ಐತೆ ಅಲ್ಲಿ.
ಒಂದು ಕೆಲಸ ಮಾಡಬೇಕು. ತುಂಬ ಜನ ಲೈಕ್ ಮಾಡಿದೆ, ಕಾಮೆಂಟ್ ಮಾಡಿದೆ, ಹಂಗೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಹೈಪ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಹುಡುಗಿಗೋಸ್ಕರನೇ ಆಗಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೆ ಲೈಕ್ ಮಾಡಿ, ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೈಪ್ ಮಾಡೋದು ಮರಿಬೇಡಿ. ಇವರೆಲ್ಲ ತಿನ್ನೋಕೆ ಬಂದಿದ್ದಾರೆ, ಬರ್ತ್ಡೇ ಕೇಕ್ ತಿನ್ನೋಕೆ ಬಂದಿದ್ದಾರೆ ಎಲ್ಲನೂ. ಯಮ್ಮ ನೋಡು, ಆಯ್ತು ನಂತಿ ಯಮ್ನು ಸಬ್ಸ್ಕ್ರೈಬ್. ಹಾಂ, ಡನ್. ಬನ್ನಿ ಕೇಕ್ ಕಟ್ ಮಾಡೋಣ, ಬನ್ನಿ ಎಲ್ಲ. ಈ ಅಪ್ಪ ನೋಡು, ಬರ್ತ್ಡೇ ಕೇಕ್ ಕಟ್ ಮಾಡಿಲ್ಲ, ಅವಾಗೇ ತಿನ್ನಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಬಕಾಸ್ಪುರ ಏನಪ್ಪ ಅಷ್ಟು ಹಸಿವ ನಿನಗೆ? ವೈಟ್ ರೈಸ್, ಹಪ್ಳ, ಸಾಂಬಾರು, ಬೇಳೆ ಸಾಂಬಾರು, ನುಗ್ಗೆಕಾಯಿ ಬೇಳೆ ಸಾಂಬಾರು ಹಾಕಿರೋದು, ಮಶ್ರೂಮ್ ಪಲಾವ್, ಇದು ಹೆಸರುಬೇಳೆ, ನಮ್ಮ ಕಡೆ ಹೆಸರುಬೇಳೆ ಅಂತೀರ. ಕೇಸರಿ ಬಾತ್, ಮೊಸರು ಬಜ್ಜಿ ಅಂತೀರಿ ನಮ್ಮ ಕಡೆ, ಬಸರು ಬಜ್ಜಿ. ಬಕಾಸ್ಪುರ ಮತ್ತೆ ತಿಂತಾ ಇದ್ದೇನೆ. ಓಕೆ, ಬಾಯ್.